ನಾನು ಚಂದ್ರಶೇಖರ್ ಏತರ್ಕ ಈಗ ನೀರ್ಚಾಲಿನ ವಿದ್ಯಾಸಂಸ್ಥೆಯ ಸಭಾಭವನದ ಒಳಗಡೆ ಇದ್ದೇನೆ. ನಾಳೆ ದಿವಸ ಇದೇ ಸಭಾಭವನದಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅಂದರೆ ಈ ನಾಡಿನ ಸುಪ್ರಸಿದ್ಧ ಸಾಹಿತಿಗಳು, ವೈದ್ಯರು ಆದಂಥ ಡಾಕ್ಟರ್ ರಮಾನಂದ ಬನಾರಿ ಇವರ ಕುರಿತು ಒಂದು ಸಾಕ್ಷ್ಯಚಿತ್ರ ನಾಳೆ ಬಿಡುಗಡೆಯಾಗಲಿಕ್ಕಿದೆ. ಈ ಚಿತ್ರದ ಒಂದು ನಿರ್ಮಾಣದ ಹಿಂದೆ, ಅದರ ನಿರ್ದೇಶನ, ಅದರ ಒಟ್ಟು ಸಮಗ್ರ ನಿರ್ಮಾಣದ ಹಿಂದೆ ಇರುವಂಥವರು ಪ್ರವೀಣ್ ರಾಜ್ ಎಸ್ ರಾವ್ ಅವರು ಅದರ ನಿರ್ದೇಶನ ಮಾಡಿದ್ದಾರೆ. ಸ್ವಾಮಿ, ಈ ಒಂದು ಸಾಕ್ಷ್ಯಚಿತ್ರದ ಕುರಿತು ನನಗೆ ನಿಮ್ಮ ಜೊತೆ ಮಾತುಕತೆ ಮಾಡುವಂಥ ಒಂದು ಆಸಕ್ತಿ ಇದೆ, ಮಾಡ್ತಾ ಇದ್ದೇನೆ. ಸ್ವಾಮಿ, ಈ ಒಂದು ಕಾರ್ಯಕ್ರಮದ ಹಿಂದಿನ ಪ್ರೇರಣೆ ಏನು? ಇಂಥ ಒಂದು ಸಾಕ್ಷ್ಯಚಿತ್ರ ಮಾಡಬೇಕು ಅಂತ ಹೇಳುವಂತಹ ಒಂದು ನಿರ್ಣಯಕ್ಕೆ ನೀವು ಹೇಗೆ ಬಂದ್ರಿ? ಮೊದಲಿಗೆ ನಿಮಗೆ ನಮಸ್ಕಾರ. ನಾನು ನೀವು ಹೇಳಿದಂತೆ ನನಗೆ ಡಾಕ್ಟರ್ ರಮಾನಂದ ಬನಾರಿಯವರು ನಮ್ಮ ಒಂದು ರೀತಿಯಲ್ಲಿ ಗುರುಗಳು. ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ನಮ್ಮನ್ನು ಒಂದು ದಾರಿದೀಪವಾಗಿ ನಮ್ಮನ್ನು ಬೇರೆ ಬೇರೆ ಕಡೆಗೆ ಕರ್ಕೊಂಡು ಹೋಗಿ, ಯಡ್ನೀರು ಮಠ ಇರ್ಬೋದು, ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳು ಪುತ್ತೂರಿನಲ್ಲಿ ಇರ್ಬೋದು, ಎಲ್ಲೇ ಕಾರ್ಯಕ್ರಮ ಆದರೂ ಕೂಡ ಅವರ ಜೊತೆ ನಾವು ಚಿಕ್ಕಂದಿನಿಂದಲೇ ಹೋಗುವ ಕಾರಣ ನಮಗೆ ಈ ಸಂಸ್ಕೃತಿ ಮತ್ತು ಸಾಹಿತ್ಯದ ಬಗ್ಗೆ ಅಭಿರುಚಿ ಹುಟ್ಟಿದೆ. ಹಾಗಾಗಿ ನಾವು ಭಾಳಷ್ಟು ವರ್ಷಗಳ ಕಾಲ ಅವರ ವಿಚಾರಧಾರೆ, ಯಾಕಂದರೆ ಅವರು ನಮ್ಮ ಗುರುಗಳು ಅಂತ ಹೇಳಿದರೆ ಅವರು ಭಾಳಷ್ಟು ಪ್ರತಿಭಾವಂತರಾಗಿದ್ದಾರೆ. ಅವರು ಸಾಹಿತ್ಯವಾಗಲಿ ಅಥವಾ ಅವರು ಯಕ್ಷಗಾನ ಅರ್ಥಧಾರಿ ಆಗಲಿ, ಎಲ್ಲ ವಿಷಯ, ತಾಳಮದ್ದಾಳೆ, ಎಲ್ಲದರಲ್ಲಿ ಕೂಡ ಅವರು ಮುಂಚೂಣಿಯಲ್ಲಿ ನಿಲ್ಲುವರು. ಈಗ ಕರ್ನಾಟಕದಲ್ಲಿ ನಮಗೇನಾಗಿದೆ ಅಂತ ಹೇಳಿದರೆ, ಬಹಳಷ್ಟು ಕಾಸರಗೋಡಿನ ಬಗ್ಗೆ ಜನರಿಗೆ ಅಷ್ಟು ಗೊತ್ತಿಲ್ಲ. ಅಂದರೆ ಇಲ್ಲಿ ಎಂತೆಂಥ ಸಾಹಿತಿಗಳಿದ್ದಾರೆ, ಏನೇನು ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ ಎಂಬುದು ಕರ್ನಾಟಕ ಜನತೆಗೆ ಅಷ್ಟು ಗೊತ್ತಿಲ್ಲ. ಹಾಗಾಗಿ ನಮ್ಮಲ್ಲಿ ಇರುವಂತಹ ಈ ಕಾಸರಗೋಡು ಒಂದು ಪುಣ್ಯದ ನೆಲೆ. ಇಲ್ಲಿ ಅತ್ಯಂತ ಪ್ರತಿಭಾವಂತರು, ವಿದ್ವಾಂಸರು, ವಿಜ್ಞಾನಿಗಳು ಇದ್ದಂಥ ಇಲ್ಲಿಂದ ಹೊರಬಂದಿರುವಂತಹ ಒಂದು ಮಣ್ಣಿದು. ಹಾಗಾಗಿರುವಾಗ ಡಾಕ್ಟರ್ ರಮಾನಂದ ಬನಾರಿಯವರು ವೈದ್ಯರಾಗಿ, ಕವಿಗಳಾಗಿ, ಸಾಹಿತಿಗಳಾಗಿ, ಸಂಸ್ಕೃತಿಯ ಹರಿಕಾರರಾಗಿ ಅವರು ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ಅದು ಎಲೆಮರೆ ಕಾಯಿಯಾಗೆ ಇದೆ. ಕರ್ನಾಟಕದ ಕೆಲ ಭಾಗಗಳಿಗೆ ಅವರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ನಾನು ಅವರ ಒಂದು ಶಿಷ್ಯನ ಒಂದು ಸ್ಥಾನದಲ್ಲಿದ್ದುಕೊಂಡು ಅವರ ಬಗ್ಗೆ ಇದೊಂದು ಮಹತ್ ಕಾರ್ಯವನ್ನು ಮಾಡಬೇಕು, ನಮ್ಮ ನಾಡಿನ ಸಮಸ್ತ ಜನರಿಗೂ ಅವರ ಬಗ್ಗೆ ಗೊತ್ತಾಗಬೇಕೆಂಬ ಒಂದು ಸದುದ್ದೇಶದಿಂದ ನಾನು ಈ ಕಾರ್ಯಕ್ಕೆ ಇಳಿದೆ. ಸೊ ಈ ಒಂದು ಸಾಕ್ಷ್ಯಚಿತ್ರದ ನಿರ್ಮಾಣ, ಅದರ ಪರಿಶ್ರಮ ಏನು? ಎಷ್ಟು ಸಮಯದಿಂದ ಈ ಒಂದು ಕಾರ್ಯದಲ್ಲಿ ನೀವು ತೊಡಗಿದ್ದೀರಿ? ಎಷ್ಟು ಸಮಯ ಲಭಿಸಿತು? ಏನು ಸ್ವಾರಸ್ಯಕರ ಘಟನೆಗಳು? ಈ ಒಂದು ಅನುಭವ, ಸಮಗ್ರ ಒಂದು ಸಾಕ್ಷ್ಯಚಿತ್ರದ ಮಾಹಿತಿ ಸಂಗ್ರಹದಿಂದ ಕೊನೆ ತನಕ ಈಗ ಸಂಕಲನದವರೆಗೆ ತುಂಬ ಕೆಲಸಗಳಿದೆ. ಇದರ ಬಗ್ಗೆ ಸ್ವಲ್ಪ ನೀವು ಮಾಹಿತಿ ಕೊಡಿ. ಈಗ ಒಂದು ಸಾಕ್ಷ್ಯಚಿತ್ರ ನಿರ್ಮಾಣ ಮಾಡುವುದಂತ ಹೇಳಿದರೆ ಅದು ದೊಡ್ಡ ಒಂದು ಕೆಲಸ. ಯಾಕಂದರೆ ಅದು ಕಾಣುವಾಗ ನಮಗೆ ಸಾಕ್ಷ್ಯಚಿತ್ರ ಅಂತ ಹೇಳಿದರೆ 1 ಗಂಟೆಯಲ್ಲಿ 1.5 ಗಂಟೆಯಲ್ಲಿ ಮುಗಿದೋಗುತ್ತೆ. ಅದರ ಹಿಂದೆ ತುಂಬ ಕೆಲಸಗಳು ಇರುತ್ತೆ. ಯಾಕಂದರೆ ನಾವು ಸಾಕ್ಷ್ಯಚಿತ್ರ ಮಾಡುವಾಗ ಒಂದು ಪೂರ್ವ ನಿರ್ಧಾರಿತವಾದ ಒಂದು ಪ್ರದೇಶವನ್ನು ಆಯ್ಕೆ ಮಾಡಬೇಕು, ಎಲ್ಲಿ ಅದನ್ನು ನಾವು ಶೂಟ್ ಮಾಡಬೇಕು. ಈಗ ಡಾಕ್ಟರ್ ರಮಾನಂದ ಬನಾರಿಯವರ ಮನೆಯಲ್ಲಿ ಶೂಟ್ ಮಾಡಬೇಕಾ ಅಥವಾ ಬೇರೆ ಹೊರಗಡೆ ಮಾಡಬೇಕಾ, ಇನ್ನು ಕೆಲವೆಲ್ಲ ನಾವು ಒಂದು ಅದರ ಸ್ಥಳವನ್ನು ನಾವು ಫಸ್ಟಿಗೆ ನಾವು ತೀರ್ಮಾನ ಮಾಡಬೇಕು. ಹಾಗಾಗಿ ಬನಾರಿಯವರು ಕೂಡ 3-4 ಕಡೆ ಬರಬೇಕಾಯಿತು. ಅವರು ಯಡ್ನೀರು ಮಠಕ್ಕೆ ಬರಬೇಕಾಯಿತು, ಕವಿ ಗೋವಿಂದ ಪೈ ಅವರ ಮನೆಗೆ ಬರಬೇಕಾಯಿತು, ಆನಂತರ ಅವರ ಗುಡ್ಡಡ್ಕ ಎಂಬ ಪ್ರದೇಶದಲ್ಲಿ ನಾವು ತಗೊಳ್ಬೇಕಾಯಿತು, ಆನಂತರ ಅವರ ದೇಲಂಪಾಡಿ, ಹೀಗೆ 3-4 ಕಡೆಗಳಲ್ಲಿ ಅವರ ಒಂದು ಸಂದರ್ಶನ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದೆವು. ಜೊತೆಯಲ್ಲಿ ಏನೇನು ವಿಷಯಗಳು ಬೇಕು ಅದನ್ನು ಕೂಡ ನಾವು ಪೂರ್ವಭಾವಿಯಾಗಿ ಸಿದ್ಧತೆ ಮಾಡಬೇಕಾಗ್ತದೆ. ಜೊತೆಯಲ್ಲಿ ಈಗ ಅವರ ಜೊತೆಗಾರರು ತುಂಬ ಜನ ದೊಡ್ಡ ದೊಡ್ಡ ಉನ್ನತ ಸ್ಥಾನಮಾನವನ್ನು ಪಡೆದಿದ್ದಾರೆ. ಉದಾಹರಣೆಗೆ ಈಗ ನಮ್ಮ ಮಾಜಿ ಮುಖ್ಯಮಂತ್ರಿ ಶ್ರೀ ವೀರಪ್ಪ ಮೊಯ್ಲಿ ಅವರು ಕೂಡ ನಮ್ಮ ಡಾಕ್ಟರ್ ರಮಾನಂದ ಬನಾರಿಯವರ ಒಡನಾಡಿಯಾಗಿದ್ದವರು. ಆನಂತರ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ, ಇಂತಹ ಮಹಾನ್ ವ್ಯಕ್ತಿಗಳು. ಅದೇ ರೀತಿ ಮಂಜೇಶ್ವರದ ನಮ್ಮ ಜನಪ್ರಿಯ ಶಾಸಕರಾದ ಆಗಿರುವಂತಹ ಶ್ರೀ ಅಶ್ರಫ್ ಅವರು,
ಇತ್ಯಾದಿ ಜನರನ್ನು ನಾವು ಸಂದರ್ಶನ ಮಾಡಬೇಕಾದರೆ ಅವರ ಸಮಯವನ್ನು ನಾವು ಭಾಳಷ್ಟು ಪಾಲನೆ ಮಾಡಬೇಕಾಗ್ತದೆ. ಯಾಕಂದರೆ ನಾವು ಹೇಳಿದ ದಿವಸಕ್ಕೆ ಅವರು ಸಿಗೋದಿಲ್ಲ, ಅವರು ಎಲ್ಲೆಲ್ಲೋ ಇರ್ತಾರೆ. ಅಂಥವರನ್ನು ನಾವು ಬೆನ್ನು ಹಿಡಿದು ಅವರ ಸಮಯವನ್ನು ನಿಗದಿ ಮಾಡಿ ಒಂದು ಸಲ ಹೋಗಿ ಹಿಂದೆ ಬರೋದು, ಇನ್ನೊಂದು ಸಲ ಹೋಗಿ ಹಿಂದೆ ಬರೋದು, ಹೀಗೆಲ್ಲ ಪ್ರಯತ್ನಗಳು ನಡೆದವು. ಹಾಗಾಗಿ ಇದನ್ನು ತಗೊಳ್ಬೇಕಾದ್ರೆ, ಈ ಸಾಕ್ಷ್ಯಚಿತ್ರ ತಗೊಳ್ಬೇಕಾದ್ರೆ ನಮಗೆ ಸುಮಾರು 6ರಿಂದ 7 ತಿಂಗಳ ಕಾಲ ಓಡಾಡಬೇಕಾಗ್ತದೆ. ಹಾಗಾಗಿ ಅದನ್ನೆಲ್ಲವನ್ನು ಸಂಗ್ರಹ ಮಾಡಿ ನಾವೊಂದು ಸಾಕ್ಷ್ಯಚಿತ್ರದ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸಿ, ಆನಂತರ ಕವಿಗಳ ಬನಾರಿ ಅವರ ಕವಿತೆಗಳ ಯೋಗ್ಯವಾದ ಒಂದು 2-3 ಕವಿತೆಗಳನ್ನು ಆಯ್ಕೆ ಮಾಡಿ ಅವುಗಳಿಗೆ ಸಂಗೀತವನ್ನು ಕೊಟ್ಟು ಅವುಗಳಿಗೆ ದೃಶ್ಯ ಕಾವ್ಯದ ಮೂಲಕ ಅವುಗಳನ್ನು ನಾವು ಇಲ್ಲಿ ತೋರಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ಇವಿಷ್ಟು ಇದರ ಹಿಂದೆ ಇರುವಂತಹ ಪ್ರಯತ್ನಗಳು. ಇದರಲ್ಲಿ ಭಾಳಷ್ಟು ನಮ್ಮ ಕೆಲಸಗಾರರು, ಅಂದರೆ ನಮ್ಮ ಟೆಕ್ನಿಷಿಯನ್ಸ್, ಇವರು ಕೆಲಸ ಮಾಡಿದ್ದಾರೆ. ಅವುಗಳನ್ನೆಲ್ಲ ನಾವು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಾಳಷ್ಟು ಜನ ಹಿಂದಿನಿಂದ ನಮಗೆ ಕೆಲಸ ಮಾಡಿದ್ದಾರೆ. ಟೆಕ್ನಿಕಲ್ ಆಗಿ ಎಡಿಟಿಂಗ್ ಆಗಬೇಕು, ಸಾಹಿತ್ಯ ಆಗಬೇಕು, ಸಂಗೀತ ಆಗಬೇಕು, ಅದೆಲ್ಲ ತುಂಬ ಕೆಲಸಗಳಿದೆ. ಅವುಗಳನ್ನೆಲ್ಲ ನಾವು ಇಲ್ಲಿ ಪ್ರಸ್ತುತ ಅಂತ ನನಗೆ ಅನಿಸುವುದಿಲ್ಲ. ಅವುಗಳನ್ನು ಒಟ್ಟಾಗಿ ನಾವು ಮಾಡಿದ್ದೇವೆ. ಅದು ಎಷ್ಟರ ಮಟ್ಟಿಗೆ ಬಂದಿದೆ, ಹೇಗೆ ಬಂದಿದೆ ಎಂಬುದನ್ನು ನೀವುಗಳೇ ತೀರ್ಮಾನ ಮಾಡಬೇಕು. ಕಾಡಿನ ಮನೆತನದಲ್ಲಿ ಕೀರುತಿ ಪಡೆದ ಸಿರಿಮನೆಯಲ್ಲಿ ಮೂಡಿ ಬಂದಾರೋ ಇವರು ಏರಿನಿಂದಾರೋ, ಮೂಡಿ ಬಂದಾರೋ ಇವರು ಏರಿನಿಂದಾರೋ. ಯಕ್ಷಗಾನವನು ಉಸಿರಾ